ರೀತಿ ನನ್ನ ಕೆನ್ನೆ ಕೊಡಿದ್ರಿ? ಅಂತ ತಪ್ಪನ್ನ ನಾನೇನ್ ಮಾಡಿದೆ? ಮಾಡೋದೆಲ್ಲ ಮಾಡಿ ನನಗೇನು ಗೊತ್ತೇ ಇಲ್ಲ, ನಾನು ಏನು ಮಾಡೇ ಇಲ್ಲ ಅನ್ನೋ ಹಾಗೆ ನಾಟಕ ಮಾಡಿ ನನ್ನನ್ನು ನಂಬಿಸೋಕೆ ನೋಡ್ಬೇಡ ನೀನು. ಅತ್ತೆ, ನಾನು ಏನು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ನಾನು ಯಾವ ತಪ್ಪನ್ನು ಮಾಡೋಳಲ್ಲ, ಯಾವ ನಾಟಕನೂ ಮಾಡೋಳಲ್ಲ. ಆದ್ರೂ ನೀವು ನನಗೆ ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ? ನಿನ್ನನ್ನು ನಾನು ಹಾಗೆ ತಿಳ್ಕೊಂಡಿದ್ದೆ ಅಮೃತ. ಆದರೆ ಸ್ವಲ್ಪ ಹೊತ್ತಿನ ಮುಂಚೆ ನಿನ್ನ ನಿಜ ಬಣ್ಣ ಎಲ್ಲ ಬಯಲಾಯ್ತು. ಅತ್ತೆ, ನಿಮ್ಮ ಮಾತು ನನಗೆ ಅರ್ಥ ಆಗ್ತಿಲ್ಲ. ಅದೇನು ಅಂತ ನೇರವಾಗಿ ಹೇಳಿ. ನೀನೇ ತಾನೇ ನನಗೆ ಚಿತ್ರ ಹಿಂಸೆ ಕೊಟ್ಟು ಇಲ್ಲಿಗೆ ಎಳ್ಕೊಂಡ್ಬಂದು ಕೂಡ ಹಾಕಿದ್ದು? ಈಗ ನೀನೇ ಬಂದು ಬಿಡಿಸೋ ಥರ ನಾಟಕ ಆಡ್ತಾ ಇದೀಯಾ? ನಿನಗೆ ತಲೆಗಿನ ಕೆಟ್ಟಿದ್ಯಾ ಅಥವಾ ನಾಟಕದ ಹಿಂದೆ ಬೇರೆ ಏನಾದ್ರೂ ಮಸಲತ್ತಿದ್ಯಾ? ಬಾಬಾ, ನಿಮ್ಮ ಮಾಯಾ ಮೋಹಿನಿ ಶಕುನಿ ತರ ಕುತಂತ್ರಿ, ಚಾಣಕ್ಯನ್ ತರ ತಂತ್ರಿ. ಅಮೃತ ನಮ್ಮ ಮನೆಗೆ ಬಂದು ನಮ್ಮನ್ನೆಲ್ಲ ಹೊಡೆದು ಹೇಮನ್ನ ಎಳ್ಕೊಂಡು ಹೋದಾಗ ನಮಗೆ ಗೊತ್ತಾಗ್ಲಿಲ್ಲ ಅಮೃತ ಯಾಕೆ ಈಗ ಆಡ್ತಿದ್ದಾಳೆ ಅಂತ. ನಮಗೀಗ ಎಲ್ಲ ಅರ್ಥ ಆಗ್ತಾ ಇದೆ, ಅವಳು ಯಾಕೆ ಹೇಮನ್ನ ಹೊಡೆದು ಹೇಳ್ಕೊಂಡು ಬಂದಿದ್ದಾಳೆ. ಇದ್ರ ಹಿಂದೆ ಏನೋ ಮರ್ಮ ಇದೆ ಅನ್ನೋದು. ಅಮೃತನ ಹಿಂದೆ ಇರೋ ಮರ್ಮ ನನಗೆ ಈಗ ಅರ್ಥ ಆಗ್ತಾ ಇದೆ ಬಾಬಾ. ಆದರೂ ನನಗೆ ಸಮಾಧಾನ ಇಲ್ಲ. ಯಾಕೆ ಬಾಬಾ, ಈ ಮಾಯಾ ಮೋಹಿನಿ ಬರೋದು ಬಂದ್ಲು. ಸ್ವಲ್ಪ ದಿನಕ್ಕೆ ಮುಂಚೆನೆ ಬಂದಿದ್ದಿದ್ರೆ ಆ ಅಮೃತನಿಗೆ ಒಂದು ಗತಿ ಕಾಣಿಸಿ ಅವಳನ್ನ ಯಾವಾಗಲೂ ಮನೆಯಿಂದ ಹೊರಗಡೆ ಹಾಕ್ಬೋದಾಗಿತ್ತು. ಕಾಲ ಅನ್ನೋದು ನಮ್ಮ ಕಾಲ್ ಕೆಳಗಿರೋದಿಲ್ಲ ರುದ್ರ. ಹಾಗೆ ಸಮಯ ಅನ್ನೋದು ತ್ರಿಮೂರ್ತಿಗಳ ಅಧೀನದಲ್ಲೂ ಇರೋದಿಲ್ಲ. ಕಾಲಚಕ್ರ ಉರುಳ್ತಿದ್ದಾಗೆ ಯಾವ್ಯಾವ ಸಮಯದಲ್ಲಿ ಏನೇನ್ ಘಟಿಸ್ಬೇಕೋ ಅದು ಘಟಿಸ್ತಾನೆ ಇರುತ್ತೆ. ಹಾಗೆ ಯಾವ ಸಮಯಕ್ಕೆ ನಾನು ನಿಮ್ ಸಂಪರ್ಕಕ್ಕೆ ಬರಬೇಕು ಅಂತ ಇತ್ತೋ ಅದೇ ಸಮಯಕ್ಕೆ ಬಂದಿದ್ದೀನಿ. ನೀನು ಹೇಳೋದು ಸರಿ. ನೀವು ಏನೇ ಹೇಳಿ ಬಾಬಾ, ನಿಮಗೆ ಶಕ್ತಿ ನಿಮ್ಮ ಶಿಷ್ಯನೇ. ಶಕ್ತಿವಂತೆ ತಾನೆ? ಹಾಗಾದ್ರೆ ಹೋಗಿ ಅವಳ ಆಶ್ರಯನೇ ಪಡೀರಿ. ಇನ್ಯಾವತ್ತು ನನ್ನ ಹತ್ರ ಬರಬೇಡಿ. ಅಯ್ಯೋ ಬಾಬಾ, ಇಷ್ಟಕ್ಕೆಲ್ಲ ಯಾಕೆ ನೀವು ಉರಿದು ಬೀಳ್ತಾ ಇದ್ದೀರಾ? ಇಷ್ಟು ದಿನ ಪ್ರತಿಯೊಂದಕ್ಕೂ ನನ್ನ ಆಶ್ರಯ ಬೇಕಾಗಿತ್ತು, ನನ್ನ ಸಹಾಯ ಬೇಕಾಗಿತ್ತು, ನನ್ನ ಆಜ್ಞೆ ಬೇಕಾಗಿತ್ತು. ಪ್ರತಿಯೊಂದಕ್ಕೂ ನನ್ನನ್ನು ಕೇಳದೆ ನೀವು ಯಾವುದು ಮಾಡ್ತಾ ಇರಲಿಲ್ಲ. ಈಗ ಊರ್ಮಿಳ ಒಂದು ಸಣ್ಣ ಕೆಲಸ ಮಾಡಿದ್ದಕ್ಕೆ ನಾನು ಮಾಡಿದ ಉಪಕಾರ ಎಲ್ಲ ಮರ್ತೋಯ್ತಾ? ಬಾಬಾ, ಇಷ್ಟಕ್ಕೆಲ್ಲ ಯಾಕೆ ನೀವು ಉರಿದು ಬೀಳ್ತಾ ಇದ್ದೀರಾ? ತಪ್ಪು ಮಾಡಿ ತಿಪ್ಪೆ ಸಾಸಕ್ ಬರ್ಬೇಡ ರುದ್ರ. ಯಾರೇ ಆಗ್ಲಿ ಸಹಾಯಕ್ಕೆ ಬಂದವ್ರನ್ನ ಸಹಾಯೋವರೆಗೂ ಮರೆಯೋದಕ್ಕೆ ಹೋಗ್ಬಾರ್ದು. ಹಾಗೆ ಒತ್ತಿದ ಏಣಿನ ಒದಿಬಾರ್ದು. ಬಾಬಾ, ಇವಾಗ ಏನಾಯ್ತು ಅಂತ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಮತ್ತೆ ನನ್ನ ಮುಂದೆನೆ ನನ್ನ ಶಿಷ್ಯನ ಹೊಗಳಿದ್ರೆ ಕೋಪ ಬರ್ದೆ ಇನ್ನೇನಾಗುತ್ತೆ? ಬಾಬಾ, ಇಲ್ಲಿವರೆಗೂ ಆ ಅಮೃತಂಗೆ ನೀವ್ ಏನು ಮಾಡಕ್ಕಾಗ್ಲಿಲ್ಲ. ನಾನು ಅವಳ ಸಾವಿಗೆ ಅಡಿಪಾಯ ಹಾಕಿ ಬಂದಿದ್ದೀನಿ. ಅದನ್ನ ನೋಡಿ ಅವ್ನು ನನ್ನನ್ನ ಹೊಗಳ್ತಾ ಇದ್ದಾನೆ. ಇದನ್ನ ನಿಮ್ ಕೈಯಲ್ಲಿ ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಲ್ವಾ? ಅತ್ತೆ, ಅತ್ತೆ ನೀವೇನ್ ಹೇಳ್ತಾ ಇದ್ದೀರಾ? ನೀನು ಮಾಡಿರೋ ಘನಂದಾರಿ ಕೆಲಸನ ಸುಳ್ಳು. ಸತ್ಯ. ಅತ್ತೆ, ನಾನ್ ನಿಮ್ಮನ್ನ ತಾಯಿ ಅಂತ ಪ್ರೀತಿಸ್ತವಳು, ಪೂಜಿಸ್ತವಳು. ನಾನು ಹಾಗೆ ಮಾಡ್ತೀನ? ನಿನ್ನ ಬಣ್ಣದ ಮಾತುಗಳಿಂದ ಯಾರನ್ನು ಬೇಕಾದರೂ ನಂಬಿಸಬಹುದು. ಇನ್ನು ಮೇಲೆ ನೀನು ನನ್ನನ್ನು ನಂಬಿಸೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಜೀವನದಲ್ಲಿ ನಿನ್ನನ್ನು ನಾನು ಯಾವತ್ತೂ ನಂಬೋದಿಲ್ಲ. ನನ್ನ ನಂಬಿಕೆ ನಿನ್ನ ಪಾಲಿಗೆ ಇವತ್ತೇ ಸತ್ತೋಯ್ತು. ಅತ್ತೆ, ತಂದೆ ತಾಯಿನ ಕಳ್ಕೊಂಡ ತಬ್ಬಲಿ ನಾನು. ನಿಮ್ಮ ಪ್ರೀತಿಯಲ್ಲಿ
ನಾನು ನನ್ನ ತಂದೆ ತಾಯಿನ ಕಾಣ್ತಾ ಇದ್ದೆ. ಅಂಥದ್ರಲ್ಲಿ ನೀವೇ ಹೀಗೆ ಹೇಳಿದ್ರೆ ಹೇಗತ್ತೆ? ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಹಾ, ತಪ್ಪು ತಿಳ್ಕೊಂಡಿದ್ದೆ. ನೀನು ಒಳ್ಳೆಯವಳು ಅಂತ, ನಮ್ಮ ಅರ್ಜುನ್ಗೆ ಸರಿಯಾದ ಜೋಡಿ ಅಂತ. ಆದ್ರೆ ಈಗ ಎಲ್ಲ ಗೊತ್ತಾಗ್ತಾ ಇದೆ. ನಮ್ಮ ಮನೆಗಾಗ್ಲಿ ನನ್ನ ಮಗನಿಗಾಗ್ಲಿ ನೀನು ತಕ್ಕನಾದ ಜೋಡಿ ಅಲ್ವೇ ಅಲ್ಲ ಅಂತ. ನೀನವತ್ತೇನ್ ಹೇಳ್ದೆ? ಅವಳು ಕೆಟ್ಟೋಳು, ಅವಳಿಂದ ನಿಮ್ಮ ಮನೆಗೆ ಕೆಟ್ಟದಾಗಬಹುದು, ಹುಷಾರಾಗಿರಿ ಅಂದೆ ಅಲ್ವಾ? ಆದ್ರೆ ಆ ಮಣಿಯಿಂದ ನನಗಾಗ್ಲಿ ನಮ್ಮ ಮನೆಯವ್ರಿಗಾಗ್ಲಿ ಯಾವ ಅಪಾಯನೂ ಆಗಿಲ್ಲ. ಅಪಾಯ ಆಗಿರೋದು, ಆಗ್ತಾ ಇರೋದು ನಿನ್ನಿಂದ. ನಿನ್ನಿಂದ ನಾವು ದೂರ ಇರಬೇಕು. ಯಾಕೆಂದ್ರೆ ನೀನೇ ನನ್ನ ದೃಷ್ಟಿಯಲ್ಲಿ ಮೋಸಗಾರ್ತಿ, ಕೆಟ್ಟವಳು. ಇಲ್ಲ ಇಲ್ಲ ಇಲ್ಲ, ನೀನು ಎಷ್ಟೇ ಬಾಯ್ ಪಡ್ಕೊಂಡ್ರು ಕೇಳ್ಕೊಂಡ್ರು ಅಷ್ಟೇ. ಆ ಮಣಿ ಬಗ್ಗೆ ನಮ್ಗೆಲ್ಲ ಕೆಟ್ಟ ಅಭಿಪ್ರಾಯ ಬರ್ಲಿ ಅಂತ ನೀನೇ ಹೀಗೆಲ್ಲ ಮಾಡ್ತಾ ಇದೆಯಾ ಅಂತ ನನಗೆ ಅನ್ಸ್ತಾ ಇದೆ. ನನ್ ಮಗ ನಿನ್ನ ಪ್ರೀತಿಸ್ತಾ ಅಂತ ದುಡುಕಿ ನಿನ್ನ ನಮ್ಮ ಮನೆ ಸೊಸೆ ಮಾಡ್ಕೊಂಡ್ಬಿಟ್ಟೆ. ನಿನಗೆ ಅವಶ್ಯಕತೆಗಿಂತ ಹೆಚ್ಚಾಗಿ ಪ್ರೀತಿ ಸಲಿಗೆ ಕೊಟ್ಟು ದುಡ್ಡು ತಪ್ಪು ಮಾಡ್ಬಿಟ್ಟೆ. ಇನ್ನ ತಪ್ಪು ನಾನು ಮಾಡೋದಿಲ್ಲ. ನಿನ್ನ ದಾರಿನ ನೀನ್ ನೋಡ್ಕೊಂಡು ಹೋಗು. ಹಾಗಾದ್ರೆ ಏನತ್ತೆ ನಿಮ್ಮ ಮಾತಿನ ಅರ್ಥ? ನನಗೂ ನಿನಗೂ ಇವತ್ತಿಂದ ಯಾವ ಸಂಬಂಧನೂ ಇಲ್ಲ ಅಂತ ಅರ್ಥ. ನೀನು ನಮ್ಮನೆ ಸೊಸೆ ಅಲ್ಲ ಅಂತ ಅರ್ಥ. ನಮ್ಮ ಅರ್ಜುನ್ಗೆ ಮಣಿ ಜೊತೆ ಮದುವೆ ಮಾಡ್ತೀವಿ ಅಂತ ಅರ್ಥ. ಸಾಕಾ? ಇನ್ನು ಬೇಕಾ? ಅತ್ತೆ! ಛೀ, ನಿನ್ನ ಬಾಯಲ್ಲಿ ಅತ್ತೆ ಅಂತ ಅನ್ಸ್ಕೊಳ್ಳೋಕೆ ನನಗೆ ಅಸಹ್ಯ ಆಗ್ತಾ ಇದೆ. ಮರ್ಯಾದೆಯಿಂದ ನನ್ನ ಮಗ ಅರ್ಜುನ್ನ ಕರ್ಕೊಂಡ್ಬಂದು ಮನೆಗೆ ಬಿಡು. ಅಲ್ಲೂ ನಿನ್ನ ನವರಂಗಿ ಆಟನೇನಾದ್ರೂ ಆಡೋಕ್ ನೋಡಿದ್ರೆ ನನ್ನ ಶಾಪ ನಿನ್ನ ಸುಟ್ಟು ಬೂದಿ ಮಾಡುತ್ತೆ. ಯಾಕೆಂದ್ರೆ ಇಲ್ಲಿವರೆಗೂ ನಾನು ಯಾರಿಗೂ ಏನು ಅನ್ಯಾಯನೂ ಮಾಡಿಲ್ಲ, ಯಾರಿಗೂ ಒಂದು ಸುಳ್ಳು ಸಹ ಹೇಳಿಲ್ಲ. ಆ ಸತ್ಯದ ಜೊತೆ ನನ್ನ ಸಾತ್ವಿಕತೆನೂ ಸೇರಿರುತ್ತೆ. ಸಾತ್ವಿಕರ ಶಾಪ ಎಷ್ಟು ಬಲವಾಗಿರುತ್ತೆ ಅನ್ನೋದು ನಿನಗೆ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಹಿರಿಯರ ಮಾತು ನಿಜ ಬಾಬಾ. ಯಾವ ವಿಷಯದ ಬಗ್ಗೆ ಹೇಳ್ತಾ ಇದೀಯಾ? ಇನ್ಯಾವ ವಿಷಯದ ಬಗ್ಗೆ ಬಾಬಾ? ನಿಮ್ಮ ಹೊಸ ಶಿಷ್ಯೆ ಊರ್ಮಿಳಾ ಬಗ್ಗೆ. ಇವಳ ಗುಣಗಾನ ಮಾಡೋದನ್ನ ನಿಲ್ಸಲ್ವಾ ನೀನು? ಇರೋದನ್ನ ಇದ್ದಾಗ ಹೇಳಿದ್ರೆ ಗುಣಗಾನ ಮಾಡಿದಾಗ ಹೇಗಾಗುತ್ತೆ ಬಾಬಾ? ಆ ನಾಗಿಣಿ ಯಾವಾಗ ನಮ್ಮನೆ ಕಾಲಿಟ್ಲೋ ಅವಾಗಿಂದ ನಮ್ಮ ಮನೇಲಿರೋ ಶಾಂತಿ ನೆಮ್ಮದಿ ಎಲ್ಲ ಹಾಳಾಗೋಗಿತ್ತು. ಅದು ಗೊತ್ತಿರೋ ವಿಷಯ ತಾನೆ. ಕುಂತ್ರು ನಿಂತ್ರು, ತಿಂದ್ರು, ಉಪವಾಸ ಇದ್ರು, ಮಲಗಿದ್ರು, ಎದ್ರು, ಕ್ಷಣಕ್ಕೂ ಪ್ರತಿ ಕ್ಷಣಕ್ಕೂ ಕಾಡ್ಸಿ ಹಿಂಸೆ ಕೊಡ್ತಾ ಇದ್ಲು ಆ ಅಮೃತ ನಮ್ಗೆ. ಅವಳಿಂದ ಪಟ್ಟಿರೋ ಹಿಂಸೆ ಈ ಜನ್ಮದಲ್ಲ ಬಾಬಾ, ಮುಂದಿನ ಜನ್ಮದಲ್ಲೋ ನಮಗ್ ನೆನಪಲ್ಲಿರುತ್ತೆ ಅನ್ಸತ್ತೆ. ಹಾಗೆ ನಿನಗ್ ಮಾತ್ರ ಅಲ್ಲ, ನಿಮ್ಮಣ್ಣ ವಿಷ್ಣುಗೂ ಇದೆ. ಹಾಗೆ ಆ ಅಮೃತ ಅರ್ಜುನ್ ಮತ್ತೆ ಮಣಿ ಮದ್ವೆಗೆ ಎಲ್ಲಿ ಅಡ್ಗಾಲಾಗ್ತಾಳೋ ಅನ್ನೋ ಭಯದಲ್ಲಿ ಚಡ್ಪಡಿಸ್ತಾ ಇದ್ದೆ ಬಾಬಾ. ಈಗ ಅದು ಕೂಡ ನಿವಾರಣೆ ಆಗೋಯ್ತು. ಈಗ ನಾನು ಮುಂದೆ ಇರೋದು ಒಂದೇ, ಅರ್ಜುನ್ ಎಲ್ಲಿದ್ದಾನೆ ಅನ್ನೋದನ್ನ ಹುಡ್ಕೋದು, ಮಣಿನ ಅರ್ಜುನ್ ಜೊತೆ
ಬಾಬಾ ಯಾಕೆ ಹೀಗೆ ನಗ್ತಿದ್ದೀರಾ? ಕೆಲವು ಬಲಿ ಪಶುಗಳ ಗತಿ ಕಣ್ಣು ಮುಂದೆ ಬಂತು, ಅದಕ್ಕೆ ನಗ್ತಾ ಇತ್ತು. ಬಲಿ ಪಶುಗಳ ಯಾರದು? ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಅದನ್ನ ನಾನು ಹೇಳೋ ಅವಶ್ಯಕತೆ ಇಲ್ಲ. ಶಾಸ್ತ್ರಿಗಳೇ, ಹೇಮಮ್ಮ, ಚೆನ್ನಾಗಿದ್ದೀರಾ? ಏನ್ ಚೆನ್ನಾಗಿರೋದು ಏನೋ. ಯಾರನ್ನ ನಂಬೋದು, ಯಾರನ್ನ ಬಿಡೋದು, ಯಾರು ನಮ್ಮೋರು ಯಾರು ಪರರು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ. ಇಷ್ಟ ಆಯ್ತು ಶಾಸ್ತ್ರಿಗಳೇ. ಆದ್ರೆ ಇದಕ್ಕೆಲ್ಲ ಕಾರಣ ಏನು ಅಂತ ಗೊತ್ತಾಗಿಲ್ಲ. ಗೊತ್ತಾಗದೇ ಇರೋದಕ್ಕೆ ಇದರಲ್ಲಿ ಏನಂತ ನಿಗೂಢ ಉಳಿದಿದೆ ತಾಯಿ. ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅನ್ನೋ ಮಾತು ಕೇಳಿಲ್ಲ ನೀವು. ಅಂದ್ರೆ ಅವಳು ಯಾರು ಹೇಳಿ? ಅಮೃತ. ನಾನು ಅವಳ ಹೆಸರು ಕೇಳಲಿಲ್ಲ. ಅವಳು ಯಾವ ಲೋಕದವಳು ಅಂತ ಕೇಳಿದೆ. ನಾಗಲೋಕದವಳು ನಾಗಿಣಿ ತಾನೆ. ಅವಳಿಂದ ದ್ವೇಷ, ರೋಷ, ಆವೇಶ, ಆಕ್ರೋಶ ಇದನ್ನ ನಿರೀಕ್ಷೆ ಮಾಡೋದು ಬಿಟ್ಟು ಪ್ರೀತಿ, ಪ್ರೇಮ, ಮಮಕಾರ, ವಾತ್ಸಲ್ಯ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನಾ? ನೀವೇ ಹೇಳಿ. ನೀವು ಹೇಳ್ತಾ ಇರೋದು ಸತ್ಯ ಅನಿಸ್ತಾ ಇದೆ. ಅನಿಸೋದಲ್ಲ, ಅದೇ ಸತ್ಯ. ಅಮೃತಳ ಮನಸ್ಸಲ್ಲಿ ಬೇರೆ ಏನೋ ಇದೆ ಅಂತ ನನ್ನ ಊಹೆ. ಅಂದ್ರೆ ನನ್ನ ಹತ್ರನೂ ಬಂದು ಮಣಿಯಿಂದ ನಿಮಗೆ ತೊಂದರೆ ಆಗಿರೋ ಹಾಗೆ ಅನ್ನಿಸ್ತು. ನಿಮ್ಮನ್ನು ಕಾಪಾಡಬೇಕು ಅಂತ ನಾನು ಬಂದೆ, ಅದು ಇದು ಅಂತ ಏನೇನೋ ಅಂದ್ಲು. ಹೌದಾ? ಹೌದು. ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳಿದ್ಲು? ಇದನ್ನೆಲ್ಲ ಹೇಳೋದ್ರ ಹಿಂದೆ ಏನು ಕುತಂತ್ರ ಇದೆ ಅನ್ನೋದು ಮಾತ್ರ ನನಗೆ ಅರ್ಥ ಆಗಲಿಲ್ಲ. ಇದಕ್ಕೆಲ್ಲ ನೀವೇ ಒಂದು ಪರಿಹಾರ ಸೂಚಿಸಿ ದಾರಿ ತೋರಿಸ್ಬೇಕು ಗುರುಗಳೇ. ಅಮೃತನ ನಂಬೇಡಿ. ಇನ್ನು ಮುಂದೆ ಅವಳನ್ನ ನಿಮ್ಮ ಮನೆ ಸೇರಿಸ್ಬೇಡಿ. ದಾರಿನಲ್ಲಿ ಸಿಕ್ಕಿದ್ರು ಮಾತಾಡಿಸ್ಬೇಡಿ. ನೀವು ಅವಳಿಗೆ ಈ ಹಿಂದೆ ತೋರಿಸ್ತಾ ಇದ್ದ ಪ್ರೀತಿ, ಅಕ್ಕರೆ ಯಾವುದನ್ನು ತೋರಿಸ್ಬೇಡಿ. ಇನ್ಮೇಲೆ ನಿಮ್ಮ ಪಾಲಿಗೆ ಅಮೃತ ಸತ್ಲು ಅಂತಾನೆ ತಿಳ್ಕೋಬೇಕು. ಹಾಗೆ ಅರ್ಜುನನ ಪಾಲಿಗೂ ಅವಳು ಸತ್ಲು. ನಾನೇನೋ ನನ್ನ ಪಾಲಿಗೆ ಅವಳು ಸತ್ಲು ಅಂತ ಅನ್ಕೋತೀನಿ. ಆದರೆ ನಮ್ಮ ಅರ್ಜುನ್ ಹಾಗೆ ಅಂದ್ಕೋಬೇಕಲ್ಲ. ಅಂದ್ಕೊಳ್ತಾನೆ. ಅಂದ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ. ಇನ್ಮೇಲೆ ನೀವು ಯಾರ ಮಾತನ್ನು ಕೇಳಬೇಡಿ. ಆ ಮಣಿ ಜೊತೆ ಅರ್ಜುನ್ ಮದುವೆ ಮಾಡಿ. ಇದಕ್ಕೆ ಅಮೃತ ಅಡ್ಡ ಬಂದರೆ? ಅವಳ ಅಡ್ಡ ಬರದೇ ಇರುವ ಹಾಗೆ ನಾನು ನೋಡ್ಕೋತೀನಿ. ಹಾಗೂ ಒಂದು ವೇಳೆ ಅಡ್ಡ ಬಂದರೆ ಅವಳಿಗೆ ಏನು ಶಾಸ್ತಿ ಮಾಡಬೇಕೋ ಅದನ್ನು ನಾನು ಮಾಡ್ತೀನಿ. ಸರಿ, ನೀವು ಹೇಳ್ದ ಹಾಗೆ ಮಾಡ್ತೀನಿ ಶಾಸ್ತ್ರಿಗಳೇ.
ಹೋಗಿ ಬರ್ತೀನಿ. ಒಳ್ಳೆಯದಾಗಲಿ. ಯಾರು ನನ್ನನ್ನು ರಕ್ಷಕರು ಅಂತ ಅನ್ಕೊಂಡಿದ್ನೋ ಅವರೇ ನನ್ನ ವಿರುದ್ಧವಾಗಿ ನಿಂತಿದ್ದಾರೆ. ಇನ್ನು ಇವರನ್ನ ನಂಬ್ಕೊಂಡಿದ್ರೆ ಯಾವ ಪ್ರಯೋಜನನೂ ಇಲ್ಲ. ಏನಾಯ್ತು ನನಗೆ? ಹೇಮಮ್ಮ ಇಲ್ಲಿ ಬಂದಿದ್ರು ಅಂತ ಅನಿಸ್ತು. ಅವ್ರ ಜೊತೆ ನಾನು ಮಾತಾಡಿದೆ, ಆದ್ರೆ ಏನು ಮಾತಾಡಿದೆ ಅಂತ ನೆನಪಾಗ್ತಾ ಇಲ್ಲ. ಯಾವುದೋ ತಾಮಸ ಶಕ್ತಿ ನನ್ನನ್ನು ಆವರಿಸ್ಕೊಂಡು ನನ್ನಿಂದ ಏನೇನೋ ಮಾತಾಡಿಸ್ಬಿಡ್ತಾ ಅಂತ. ನನ್ನ ಅದೃಷ್ಟ ಕೆಟ್ಟಿದೆಯೋ ಅಥವಾ ಆ ಮಾಯಾ ಮೋಹಿನಿ ಊರ್ಮಿಳಾಳ ಅದೃಷ್ಟ ಚೆನ್ನಾಗಿದೆಯೋ ನನಗೆ ಗೊತ್ತಾಗ್ತಾ ಇಲ್ಲ. ಆ ಊರ್ಮಿಳ ವಿಷಯದಲ್ಲಿ ನನಗೆ ಹೆಜ್ಜೆ ಹೆಜ್ಜೆಗೂ ಸೋಲೆ ಆಗ್ತಾ ಇದೆ. ಇನ್ನು ಶಾಸ್ತ್ರಿಗಳಾಗಲಿ ಅತ್ತೆ ಆಗಲಿ ನನ್ನನ್ನು ನಂಬೋದಿಲ್ಲ. ನನ್ನ ಆಸರೆಗೆ ಅಂತ ನಿಂತಿದ್ದವರು ನನ್ನ ಅತ್ತೆ, ನನ್ನ ರಕ್ಷಣೆಗೆ ಅಂತ ನಿಂತಿದ್ದವರು ಶಾಸ್ತ್ರಿಗಳು. ಅವರಿಬ್ಬರೂ ನನ್ನಿಂದ ದೂರ ಮಾಡಿಬಿಟ್ಲು ಆ ಊರ್ಮಿಳ. ಈಗ ನನ್ನ ಪಾಲಿಗೆ ಉಳಿದಿರೋರು ಅಂದರೆ ನನ್ನ ಅರ್ಜುನವ್ರೊಬ್ಬರೇ. ಅವ್ರನ್ನ ಕರ್ಕೊಂಡು ಎಲ್ಲಾದ್ರೂ ದೂರ ಹೋಗೋದೆ ವಾಸಿ ಅನ್ನಿಸ್ತಾ ಇದೆ. ಅದೇ ಸರಿ, ಬೇರೆ ದಾರಿ ಇಲ್ಲ ನನಗೆ. ಅಮೃತ, ನಾನು ಒಂಥರ ಕೃಷಿಕಳೆ ಕಣೆ. ಎಲ್ಲಿ ದ್ವೇಷದ ಬೀಜ ಬಿತ್ತಬೇಕು, ಎಲ್ಲಿ ವಿಷದ ಬೀಜ ಬಿತ್ತಬೇಕು ಅನ್ನೋದು ನನಗೆ ಗೊತ್ತು. ಅದು ಎಲ್ಲಿ ಹೇಗೆ ಫಲ ಕೊಡುತ್ತೆ ಅನ್ನೋದು ನನಗೆ ಗೊತ್ತು. ನಿನ್ನ ಅತ್ತೆ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ದ್ವೇಷನ ಬಿತ್ತಿದ್ದಾಯ್ತು. ಇನ್ನು ಮುಂದೆ ನಿನ್ನ ಅತ್ತೆ ಈ ಜನ್ಮದಲ್ಲ, ಇನ್ಯಾವ ಜನ್ಮದಲ್ಲೂ ನಂಬೋದೂ ಇಲ್ಲ, ಪ್ರೀತಿಸೋದೂ ಇಲ್ಲ. ಎಲ್ರ ಕಷ್ಟ ನೋಡಿದ್ರೆ ಕಣ್ಣೀರು ಬರುತ್ತೆ. ಹಾ, ನಿನ್ನ ಕಷ್ಟ ನೋಡಿದ್ರು ಕಣ್ಣೀರು ಬರ್ತಿದೆ, ಆದ್ರೆ ದುಃಖಕ್ಕಲ್ಲ, ಆನಂದಕ್ಕೆ ಕಣೆ ನಾಗಿಣಿ. ಏಟು ಕೊಡ್ತಾನೆ ಇರ್ತೀನಿ, ನೀನು ಸುಧಾರಿಸ್ಕೊಳ್ಳೋಕೆ ಆಗ್ಬಾರ್ದು. ಮೊದಲು ಅರ್ಜುನ್ ಎಲ್ಲಿದ್ದಾನೆ ಅನ್ನೋದನ್ನ ಹುಡುಕ್ತೀನಿ.